ನಮಗೆ ಸುಮಾರು ಒಂದೂವರೆ ತಾಸಾಯಿತು. ದಾವಣಗೆರೆ ಬೆಂಗಳೂರಲ್ಲಿ ಸ್ಪರ್ಶ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರ್ತಾರೆ. ದಯವಿಟ್ಟು ಮಲ್ಲಣ್ಣವರು ಊರಲ್ಲಿಲ್ಲ, ತಿರುಪತಿಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ. ಮಲ್ಲಣ್ಣವರು ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ನಾಳೆ ಎಷ್ಟೊತ್ತಿಗೆ ಏನು, ಎಲ್ಲಿ ಜಾಗ ಏನು ಅಂತಂತ ಎಲ್ಲ ಗೊತ್ತಾಕತಿ. ಜನಗಳು ಯಾರು ದಯವಿಟ್ಟು ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ದಾವಣಗೆರೆ ದೇವರು, ನಮ್ಮ ದೇವರು ಶಾಮನೂರು ಶಿವಶಂಕರಪ್ಪನವರು ಇಡೀ ದಾವಣಗೆರೆನೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೂಲೆ ಮೂಲೆಯಲ್ಲಿ ಜನಗಳಿಂದ ಫೋನ್ ಬರ್ತಾ ಇದಾವ ಎಷ್ಟೊತ್ತಿಗೆ ಏನು ಅಂತ. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಏನು ಬೇಡಿಕೊಳ್ಳೋದಂದ್ರೆ, ಹೆಡ್ಲೈನ್ಸ್ನಲ್ಲಿ ಒಂದು ದಯವಿಟ್ಟು ನಾಳೆ ಪ್ರಾಥಮಿಕ ಶರೀರ ದಾವಣಗೆರೆಗೆ ಬರ್ತೈತಿ, ಇಲ್ಲ ರಾತ್ರಿ ಬರ್ಬೋದು, ಗೊತ್ತಿಲ್ಲ. ಮಲ್ಲಣ್ಣರು ಬಂದ ಕೂಡಲೇ ತಕ್ಷಣ ಎಲ್ಲ ಗೊತ್ತಾಕತಿ. ತಾವು ದಯವಿಟ್ಟು ಹೆಡ್ಲೈನ್ಸ್ನಲ್ಲಿ ಇದೊಂದು ಹಾಕ್ಬೇಕಂತ ವಿನಂತಿ. ಅಂತಿಮ ದರ್ಶನ ಎಲ್ಲಿ ಇರುತ್ತೆ ಅನ್ನೋದು ಅದು ಇನ್ನೂ ಗೊತ್ತಿಲ್ಲ. ದಯವಿಟ್ಟು ತಪ್ಪು ಮಾಹಿತಿ ಯಾರು ಕೊಡೋದು ಬೇಕಾಗಿಲ್ಲ. ಮಲ್ಲಣ್ಣರು ತಿಳಿಸ್ತಾರೆ ವಿಚಾರ ಏನಂತ. ರಾತ್ರಿ ಗೊತ್ತಾಕತಿ, ಇಲ್ಲ ಬೆಳಿಗ್ಗೆ ಗೊತ್ತಾಕತಿ. ದಯವಿಟ್ಟು ಯಾರು ತಪ್ಪು ಮಾಹಿತಿ ಕೊಡೋದು ಬೇಕಾಗಿಲ್ಲ. MBA ಆಗ್ಬೋದು, ಇದು ಯಾವ್ದು ಬಾಬು ಆಗ್ಬೋದು, ಇದು ಯಾವ್ದು ಸ್ಟೇಡಿಯಂ ಆಗ್ಬೋದು, ಎಲ್ಲಿ ಅಂತ ಹೇಳಕ್ಕಾಗಲ್ಲ. ದಯವಿಟ್ಟು ಯಾರು ತಪ್ಪು ಮಾಹಿತಿ ಕೊಡಬೇಡ್ರಿ. ಮಲ್ಲಣ್ಣರು ಬಂದ ತಕ್ಷಣನೇ ಗೊತ್ತಾಕತಿ, ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಾಕತಿ. ಎಲ್ಲರೂ ಬರ್ತಾರೆ. ಎಲ್ಲರೂ ತಿರುಪತಿಗೆ ಹೋಗಿದ್ರು, ಎಲ್ಲರೂ ಬರ್ತಾ ಇದಾರೆ. ವಾಪಸ್ ಅಲ್ಲಿ ಬಂದಿದ್ರು, ಬೆಂಗಳೂರಿಗೆ ಬಂದಿರಬಹುದು, ಇನ್ನು ಮಾಹಿತಿ ಇಲ್ಲ. ಬಂದ ತಕ್ಷಣ ಗೊತ್ತಾಕತಿ. ತಮಗೆ ಇನ್ನೊಂದ್ಸರಿ ಮಾಹಿತಿ ತಿಳಿಸ್ತೀವಿ.